ऑथेंटिक न्यूज 19 में आपका स्वागत है। आइए देखते हैं आज की न्यूज। ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಅರ್ಬನ್ ಓಯಸಿಸ್ ಮಾಲ್ ಅದರ ಎದುರಿಗೆ ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಫಯಾಜ್ ಮತ್ತು ಮುಜಮಿಲ್ ಅನ್ನುವಂಥ ಇಬ್ಬರು ಯುವಕರು ತಾಜ್ ನಗರ ನಿವಾಸಿಗಳು ಹುಬ್ಬಳ್ಳಿಯವರೇ, ಅವರಿಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವಂಥ ಭಾಳ ಒಂದು ಘೋರ ಅಪಘಾತ ಪ್ರಕರಣ ನಡೆದಿದೆ. ಆ ಪ್ರಕರಣದ್ದು ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ರಸ್ತೆ ಮೇಲ್ಭಾಗದಲ್ಲಿದ್ದಂಥ ಒಂದು ಕೇಬಲ್ ಹರಿದು ಬಿದ್ದು, ಆ ಕೇಬಲ್ ಇವ್ರ ಮೂಮೆಂಟಲ್ಲಿ ಹರಿದು ಬಿದ್ದು ಅಂದರೆ ಸ್ವಲ್ಪ ಜೋತ್ ಬಿದ್ದಂಗೆ ಆಗಿದೆ. ಆ ನಂತರದಲ್ಲಿ ಅಲ್ಲಿ ಗಾಡೀಲಿ ಹೋಗಬೇಕಾದ್ರೆ ಅವರಿಗೆ ಅಡ್ಡ ಆಗಿ ಕೆಳಗೆ ಬಿದ್ದು ನಂತರದಲ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು ಐ ವಿಟ್ನೆಸಸ್ ಹೇಳ್ತಾರೆ. ಇದರ ಹಿನ್ನೆಲೆಯಲ್ಲಿ ನಾವೊಂದು 105 BNS ಅಂದರೆ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ, ಅಂದರೆ ಕೊಲೆಯಲ್ಲದ ಒಂದು ಅಪರಾಧ ಆಗುತ್ತೆ. ಇದು ಅಂದರೆ ಕೊಲೆಯ ಪ್ರಕರಣದ ರೀತಿಯಲ್ಲಿ ಇರುತ್ತೆ, ಆದರೆ ಕೊಲೆಯ ಉದ್ದೇಶಗಳಿರೋದಿಲ್ಲ. ಇದು ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ ಹೇಳ್ತಾರೆ. ಈ ಹಿಂದೆ 304 IPCಲಿ ಒಂದು ಸೆಕ್ಷನ್ ಇತ್ತು IPCಲಿ. ಸೊ ಅದರಡಿಯಲ್ಲಿ ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಆ ಕೇಬಲ್ ಯಾರಿಗೆ ಬಿಲಾಂಗ್ ಆಗ್ತಾಯಿತ್ತು ಮತ್ತು ಯಾರು ಅದರ ಮೇಂಟೆನೆನ್ಸ್ ಮಾಡಬೇಕಾದವರಿದ್ದರು ಅನ್ನೋಂಥದ್ದು ಯಾವುದೂ ವಿವರಗಳು ಗೊತ್ತಿರಲಿಲ್ಲ ಫಿರ್ಯಾದಿದಾರರಿಗೆ. ಅವ್ರ ಮೇಲೆ ಅಂತ ಕೊಟ್ಟಿದ್ದಾರೆ. ಅದನ್ನು ಇವಾಗ ತನಿಖೆಯಲ್ಲಿ ಯಾರ್ಯಾರು ಅದಕ್ಕೆ ಜವಾಬ್ದಾರರಾಗ್ತಾರೆ ಅದನ್ನೆಲ್ಲ ಒಳಗೊಂಡಂತೆ ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ.